ಹಾಯ್ ಆಲ್ ಮೈ ಬ್ಯೂಟಿಫುಲ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರಸ್ ಬ್ಯೂಟಿ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆನೆ ಸ್ವಲ್ಪ ಅಕ್ಕಿ ರೊಟ್ಟಿ ಮಾಡಿಬಿಟ್ಟು ಮಶ್ರೂಮ್ ಹಾಗೆ ಆಲೂಗೆಡ್ಡೆ ಬಟಾಣಿ ಹಾಕಿ ಗ್ರೇವಿ ಮಾಡಿದ್ದೆ. ಚಪಾತಿ ಅಥವಾ ರೊಟ್ಟಿ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್ ಇದು. ಇಲ್ಲಿ ದಾಳಿಂಬೆ ಹಣ್ಣು ತಿಂದಿದ್ದಿಲ್ಲ, ಕಪ್ಪಲ್ಲೇ ಇದೆ. ಏನಾಯ್ತು? ಸೊ ಪ್ರೀತಮ್ಗೆ ಎಷ್ಟು ಬಿಸಿ ನೀರು ಹಾಕಿದ್ರು ಅಳದೇ ಇಲ್ಲ ಪ್ರೀತಮ್. ಸೊ ಒಂಥರ ಅಡ್ಜಸ್ಟ್ ಆಗಿಬಿಟ್ಟಿದ್ದೇನೆ. ಹಾಂ, ಇರೋ ಮಗನೆ, ಏನು ಬೇಕು? ಹೊಸ ಬಟ್ಟೆ ಹಾಕ್ತೀನಿ, ಹೋಗೋಣ. ಹೊಸ ಬಟ್ಟೆ ಹಾಕ್ಕೊಂಡು ಹೋಗೋಣ. ಅಕ್ಕ ಆಯ್ತಾಯ್ತು, ಅಕ್ಕ ರೆಡಿ, ನಾವು ರೆಡಿ. ಇಲ್ಲಿ ಅವನು ಇಲ್ಲಿ ದಾಳಿಂಬ್ರೆ ನೀವು ಇಲ್ಲಿ ಇಟ್ಟರೆ ಬಿಡ್ತಾನಾ? ಇವಾಗ ಅದು ಕೊಡೋ ತಕ್ಕ ಬಿಡಲ್ಲ. ಸೊ ನಾನು ಸ್ನಾನ ಮಾಡಿಸಿದ್ದೆಲ್ಲ ವೇಸ್ಟು. ಕೂದಲು ಬರ್ತಾ ಇದೆ ಚೆನ್ನಾಗಿ. ಇದಕ್ಕೆ ಬಟ್ಲಲ್ಲಿ ಹಾಕ್ಕೊಡ್ತೀನಿ, ಕೊಡು. ಈ ಬಟ್ಲಿಗೆ ಹಾಕ್ಕೊಡ್ತೀನಿ, ಹಿಡ್ಕೊ. ಹೊರಗಡೆ ಹೋಗ್ತಿದ್ವಲ್ಲ, ಸೊ ಎಲ್ಲ ಆದ್ರೆ ನಾವೇನಾದ್ರೂ ತಿನ್ಬೋದು. ಬಟ್ ಪ್ರೀತಮ್ ಏನಾದರೂ ಒಂದೊಂದ್ಸರಿ ಮೂಡಿದ್ದಂಗೆ ತಿಂದರೆ ತಿಂದ, ಇಲ್ಲಾಂದರೆ ಇಲ್ಲ. ಸೊ ಅದಕ್ಕೆ ಎಲ್ಲಾದರೂ ಹೋದರೆ ಆ್ಯಪಲು, ದಾಳಿಂಬೆ ಹಣ್ಣು ಈ ಥರ ಏನಾದರೂ ಒಂದು ತಿನ್ನೋ ಅಂಥದ್ದನ್ನು ಪ್ಯಾಕ್ ಮಾಡ್ಕೊಂಡು ತೊಗೊಂಡೋಗಿರ್ತೀವಿ. ಅಲ್ಲಿ ಏನಾದರೂ ನಾವು ತಿನ್ನೋದು ಅವ್ನು ತಿಂದಿಲ್ಲ ಅಂದರೆ, ಅಕಸ್ಮಾತ್ ಹಠ ಮಾಡ್ತಾರೆ, ಹೊಟ್ಟೆ ಹಸಿದ್ರೆ ಮಕ್ಳಿಗೆ ಏನಾದರೂ ಬೇಕಾಗತ್ತಲ್ವ, ಸೊ ಅವಾಗ ಇದನ್ನು ಕೊಡೋದು. ಹಾಯ್ ಫ್ರೆಂಡ್ಸ್, ನಾನಿವಾಗ ರೆಡಿ ಆಗಿದ್ದೀನಿ. ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳಿದ್ನಲ್ಲ, ಮಕ್ಳನ್ನ ಕರ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀನಿ ಅಂತ. ಹಾಗೆ ನಾನು ನಿಮಗೆ ಒಂದು ಮೇಕಪ್ಪನ್ನು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಟ್ರಾನ್ಸ್ಫರ್ ಪ್ರೂಫ್ ಮೇಕಪ್ ಟೆಸ್ಟನ್ನು ಕೂಡ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ. ಸೊ ನಾವು ಇವಾಗ ಸೆಲೆಬ್ರಿಟಿಗಳು ಅಥವಾ ಕೆಲವೊಂದು ಮೇಕಪ್ಪನ್ನು ನೋಡಿದಾಗ ಅವರು ಲಾಂಗ್ ಲಾಸ್ಟಿಂಗ್ ಆಗಿ ಹೇಗೆ ಆ ಥರ ಮೇಕಪ್ಪನ್ನು ಮಾಡ್ತಾರೆ ಅಂತ ನಾವು ಕೂಡ ಅನ್ಕೋತಾ ಇರ್ತೀವಿ. ಸೊ ಅದು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಯಾವೆಲ್ಲ ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಈ ಒಂದು ಮೇಕಪ್ಪಿಂದ ನಿಮಗೆ ಟ್ರಾನ್ಸ್ಫರ್ ಪ್ರೂಫ್ ಮೇಕಪ್ ಸಿಗುತ್ತೆ. ಸೊ ತುಂಬಾನೇ ಲಾಂಗ್ ಲಾಸ್ಟಿಂಗ್ ಆಗಿ ನಿಮ್ಮ ಮೇಕಪ್ ಸ್ಟೇ ಆಗುತ್ತೆ. ಇಲ್ಲಿ ಒಂದು ನಾನು ಬೇಸಿಕ್ ಮೇಕಪ್ ಅನ್ನ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಮಾಯಿಶ್ಚರೈಸ್ ಕ್ರೀಮ್ ಅನ್ನು ಅಪ್ಲೈ ಮಾಡಿಕೊಂಡು ಪ್ರೈಮರ್ ಅನ್ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದ ಮೇಕಪ್ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ. ಯಾಕೆಂದ್ರೆ ನಾನಿಲ್ಲಿ 3-in-1 ಫೌಂಡೇಶನ್ ನ ಬಳಸ್ತಾ ಇದ್ದೀನಿ. ಫೌಂಡೇಶನ್ ಜೊತೆಗೆ ನಾನು ಒಂದು ಗ್ಲೋಯಿ ಮೇಕಪ್ ಬರಲಿ ಅಂತ ಹೇಳ್ಬಿಟ್ಟು ಸ್ಟ್ರೋಪ್ ಕ್ರೀಮ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಫೌಂಡೇಶನ್ ಜೊತೆಗೆ ಸ್ಟ್ರೋಪ್ ಕ್ರೀಮ್ ಅನ್ನ ಮಿಕ್ಸ್ ಮಾಡಿ ಅಪ್ಲೈ ಮಾಡೋದ್ರಿಂದ ನಮಗೆ ಸ್ಕಿನ್ ಮೇಲೆ ಒಂದು ಗ್ಲೋ ಬರುತ್ತೆ, ಮತ್ತೆ ಶೈನಿಂಗ್ ಆಗಿ ಕೂಡ ಕಾಣಿಸುತ್ತೆ. ಇದನ್ನ ಈವನ್ ಆಗಿ ಸ್ಕಿನ್ ಮೇಲೆ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಅಪ್ಲೈ ಮಾಡಿಬಿಟ್ಟು ಬ್ಲೆಂಡ್ ಮಾಡ್ಕೋಬೇಕು. ಫೌಂಡೇಶನ್ ತುಂಬಾ ಚೆನ್ನಾಗಿ ಬ್ಲೆಂಡ್ ಆದಷ್ಟು ಸ್ಕಿನ್ ಮೇಲೆ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಅದಾದ್ಮೇಲೆ ಒಂದು ಕಾಂಪ್ಯಾಕ್ಟ್ ಇಂದ ನಾನು ಫೌಂಡೇಶನ್ ನ ಸೆಟ್ ಮಾಡ್ಕೋತಾ ಇದ್ದೀನಿ. ಈಗ ಐ ಮೇಕಪ್ ಮಾಡೋದಕ್ಕೆ ನಾನು ಐಲೈನರ್ ಮತ್ತೆ ಕಾಜಲ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಲ್ಲ, ಕಣ್ಣಿನ ಮೇಕಪ್ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಅಷ್ಟೇನೆ. ಯಾಕೆಂತಂದ್ರೆ ಹೊರಗಡೆ ಹೋದಾಗ ಫೋಟೋಸ್ ಎಲ್ಲ ತಗೊಳ್ತೀವಲ್ವಾ ನಾವು. ಸೊ ಹಂಗಾಗಿ ನಾನು ಐಲೈನರ್ ಮತ್ತೆ ಕಾಜಲ್ ಎರಡನ್ನೂ ಯೂಸ್ ಮಾಡ್ತಾ ಇದ್ದೀನಿ. ಯಾವ್ದಾದ್ರು ಒಂದನ್ನು ಚೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬರೀ ಐಲೈನರ್ ಹಾಕಿದ್ರು ಸ್ವಲ್ಪ ನಾನು ಡಾರ್ಕ್ ಕಲರ್ ಲಿಪ್ಸ್ಟಿಕ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು 5-in-1 ಲಿಪ್ಸ್ಟಿಕ್ ಸ್ಟಿಕ್. ಸೊ ಇದ್ರಲ್ಲಿ ನಮ್ಮ ಸ್ಕಿನ್ಗೆ ಯಾವ ಟೋನ್ಗೆ ಮ್ಯಾಚ್ ಆಗುತ್ತೆ ಡ್ರೆಸ್ಗೆ ನೀವು ಮಾಡೋ ಮೇಕಪ್ಗೆ ಅಪ್ಲೈ ಮಾಡ್ಕೋಬಹುದು. ಹಾಗೆ ನಾನು ಲೈಟ್ ಆಗಿ ಬ್ಲಶ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಬ್ಲಶ್ ತುಂಬಾನೇ ಚೆನ್ನಾಗಿದೆ. ಯಾಕೆಂತಂದ್ರೆ ಸ್ಕಿನ್ ಮೇಲೆ ನ್ಯಾಚುರಲ್ ಆಗಿ ಬ್ಲಶ್ ಅಪ್ಲೈ ಮಾಡಿರೋ ತರ ಕಾಣಿಸುತ್ತೆ. ಏನು ಹೆವಿಯಾಗಿ ಕಾಣಿಸಲ್ಲ, ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಅದಾದ್ಮೇಲೆ ನಾನು ನೆಕ್ಸ್ಟ್ ಸ್ಟ್ರೋಕ್ ಕ್ರೀಮ್ ಇಂದಾನೆ ಹೈಲೈಟ್ ಮಾಡ್ಕೋತಾ ಇದ್ದೀನಿ ನೋಸ್ ಮೇಲೆ, ಚೀಕ್ಸ್ ಮೇಲೆ ಮತ್ತೆ ಫೋರ್ಹೆಡ್ ಮೇಲೆ. ಸೊ ಇದನ್ನ ಹೊರಗಡೆ ಹೋದಾಗ ಸ್ವಲ್ಪ ಶೈನಿಂಗ್ ಆಗಿ ಕಾಣಿಸುತ್ತೆ, ಹೈಲೈಟ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ನನ್ನ ಮೇಕಪ್ ಮುಗೀತಾ ಇದೆ. ಈ ಮೇಕಪ್ ಅನ್ನ ನಾನು ಸೆಟ್ ಮಾಡೋದಕ್ಕೆ NYB ಅವರ ಮ್ಯಾಟೆಡ್ ಸೆಟ್ಟಿಂಗ್ ಸ್ಪ್ರೇ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಲಾಂಗ್ ಲಾಸ್ಟಿಂಗ್ ಆಗಿ ನಮ್ಮ ಸ್ಕಿನ್ ಮೇಲೆ ಇರುತ್ತೆ. ಹಾಗೆ ನಮ್ಮ ಸ್ಕಿನ್ ಅನ್ನ ತುಂಬಾ ಸ್ಮೂತ್ ಆಗಿ ಫೀಲ್ ಮಾಡುತ್ತೆ. ಜೊತೆಗೆ ಆಲ್ರೆಡಿ ಹೈಡ್ರೇಷನ್ ಇರುತ್ತೆ. ಹಾಗೆ ಇದ್ರಲ್ಲಿ ಇರುವಂತಹ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ಸ್ ಕೂಡ ನಮ್ಮ ಸ್ಕಿನ್ ಅಲ್ಲಿ ಒಂದು ರಿಫ್ರೆಶ್ ಅನ್ನ ಮಾಡುತ್ತೆ ಅಂತ ಹೇಳ್ಬೋದು. ನಾನು ಈ ಒಂದು ಸ್ಪ್ರೇ ಅನ್ನ ಮಾಡ್ಕೊಂಡಿದ್ದೀನಿ, ಮ್ಯಾಟೆ ಸೆಟ್ಟಿಂಗ್ ಸ್ಪ್ರೇ. ಸೊ ಇವನ್ನ ಸ್ಪ್ರೇ ಮಾಡಿದ್ಮೇಲೆ ನಾನೀಗ ಟಿಶ್ಯೂ ಪೇಪರ್ ಟೆಸ್ಟ್ ಮಾಡ್ತಾ ಇದ್ದೀನಿ. ಸೊ ನೀವೇ ನೋಡ್ಬೋದು ಮೇಕಪ್ ಎಲ್ಲ ಹಾಗೆ ನೀಟಾಗಿ ಇದಾಗಿದೆ. ಸೊ ಈಗ ಅಂದರೂ ಅಷ್ಟೇ. ಮತ್ತು ನಾನು ಬ್ಲಷ್ ಎಲ್ಲ ಹಾಕಿದ್ನಲ್ಲ, ಸೊ ಅದೆಲ್ಲ ಹಾಗೆ ಸೆಟ್ ಆಗಿದೆ. ಸೊ ಈ ಒಂದು ಸ್ಪ್ರೇಯಿಂದ ನಮ್ಮ ಮೇಕಪ್ಪು ತುಂಬ ಚೆನ್ನಾಗಿ ನಾವು ಮಾಡಿರುವಂತಹ ಮೇಕಪ್ ನಮ್ಮ ಸ್ಕಿನ್ನಲ್ಲಿ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಸೊ ನಿಮ್ಗೆ ಏನಾದರೂ ಈ ಪ್ರಾಡಕ್ಟ್ ಬೇಕು ಅಂತಂದರೆ ಪ್ರಾಡಕ್ಟ್ ಟ್ಯಾಗ್ ಮೇಲೆ ನಾನು ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ. ಸೊ ನೀವು ಒಂದು ಕ್ಲಿಕ್ ಮಾಡಿದ್ರೆ ಪ್ರಾಡಕ್ಟನ್ನು
ಚೆಕ್ ಮಾಡಬಹುದು. ಸೊ ಚೆಕ್ ಮಾಡಿ ನಿಮ್ಗೆ ಏನಾದರೂ ಪ್ರಾಡಕ್ಟ್ ಇಷ್ಟ ಆಗಿದ್ರೆ. ಸೊ ಇವಾಗ ಟೈಮ್ ಆಯಿತು, ನಾವು ಹೊರಗಡೆ ಹೋಗ್ಬಿಟ್ಟು ಬರೋಣ ಬನ್ನಿ. ಪ್ರಗತಿಗೆ ಯಾವ ಥರ ಜಡೆ ಹಾಕಬೇಕು ಅನ್ನೋದೇ ಒಂಥರ ಟೆನ್ಷನ್. ನನಗೆ ಲಾಂಗ್ ಹೇರ್ಸ್ ಅಲ್ವಾ, ಸೊ ಆ ಥರ ಡಿಸೈನಾಗಿ ಜಡೆ ಹಾಕೋದು ಅಷ್ಟು ಈಸಿ ಅಲ್ಲ. ಚಿಕ್ಕದಾಗಿ ಇದ್ರೆ ಯಾವ ಥರನಾದರೂ ನಾವು ಡಿಸೈನ್ ಮಾಡಿಬಿಡ್ಬೋದು ಅಥವಾ ಕಟ್ಟಿಂಗ್ ಮಾಡಿಸ್ಬೋದು. ಸ್ವಲ್ಪ ನೀರು ಹಣ್ಣು ಎಲ್ಲ ತಗೊಂಡೋಗ್ತಾ ಇದೀವಿ. ಸೊ ತಡನೇ ಆಗೋಯ್ತು ಇವತ್ತು, ಹೊರಡೋಷ್ಟ್ರೊಳಗೆ ಇಷ್ಟೊತ್ತಾಗೋಗಿದೆ. ಇನ್ನು ವಾಪಸ್ ಬರಬೇಕು, ಡ್ಯಾನ್ಸ್ ಕ್ಲಾಸ್ ಇದೆ ಇವತ್ತೂ ಕೂಡ. ಸೊ ಈ ಥರ ಆಗುತ್ತೆ, ಡ್ಯಾನ್ಸ್ ಕ್ಲಾಸು ಅದು ಇದು ಬ್ಯುಸಿ ಆಗಿರೋದ್ರಿಂದ ಹೊರಗಡೆ ಆಗೋದು ತುಂಬ ಕಷ್ಟ. ನನ್ನ ಬ್ಯಾಗ್ ಕೂತ್ಕೋ ಸರಿಯಾಗಿ. ಪ್ರೀತಮ್ ಕೂತ್ಕೋ. ಸೊ ನಾವು ಹೋಗ್ತಾ ಇರೋ ಜಾಗ ಯಾವುದು ಅಂತಂದ್ರೆ, ನಿನ್ನೆ ಅಮ್ಮ ಮನೆಯಿಂದ ಬರ್ತಾ ಇದ್ವಾ, ಸೊ ಅಲ್ಲಿ ನಾನು ನೋಡಿದೆ ಅದು ಒಂಥರ ಎಕ್ಸಿಬಿಷನ್. ಮತ್ತೆ ಒಂದು ಪ್ರಾಣಿಗಳ ಒಂದು ಏನೋ ಇತ್ತು, ಅದು ನಾನು ನೋಡಿದಾಗ ಮಕ್ಳಿಗೆ ನಿಜವಾಗ್ಲೂ ಅದು ಇಷ್ಟ ಆಗುತ್ತೆ ಅಂತ ಅನ್ಕೊಂಡು ಬರುವಾಗ ಅನ್ಕೊಂಡೆ ನೆಕ್ಸ್ಟ್ ವೀಕೆಂಡ್ ಅಲ್ಲಿ ಇಲ್ಲಿ ಕರ್ಕೊಂಡ್ ಬರೋಣ ಮಕ್ಳನ್ನ ಅಂತ. ಆಮೇಲೆ ನಾವು ಕೂಡ ನೋಡಿಲ್ಲ, ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು, ಹೇಗಿರುತ್ತೆ ಅಂತ. ಅಲ್ಲಿ ಹೋಗಿ ನೋಡಿದ್ಮೇಲೆ ಗೊತ್ತಾಗತ್ತೆ ನಿಜವಾಗ್ಲೂ ಅದು ಹೋಗೋ ಅಂತ ಜಾಗನ ಅಂತ. ಸುಮ್ಮನೆ ಹೊರಗಡೆಯಿಂದ ಬೋರ್ಡ್ ಹಾಕಿದ್ರು, ಅದು ಈ ಜನವರಿ 24ಗೆ ಲಾಸ್ಟ್ ಆಗತ್ತಂತೆ. ಸೊ ಓಕೆ, ಕರ್ಕೊಂಡೋಗಿ ಬಂದ್ಬಿಡೋಣ ಮಕ್ಳನ್ನ. ನಮಗೆ ನಿಯರು, ತುಂಬ ಹತ್ರ ಆಗುತ್ತೆ ನಮ್ಮ ಮನೆ ಹತ್ರ. ಸರಿ ಹೋಗಿ ಬಂದ್ರೆ ಆಯಿತು ಅಂತ. ಸೊ ನೋಡೋಣ ಹೇಗಿರುತ್ತೆ, ಹೋಗ್ಬೋದಾ ಅಥವಾ ಏನು ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಪ್ರೀತಮ್ ಅಂತೂ ಇವತ್ತು ಸಿಕ್ಕಾಬಟ್ಟೆ ಹತ್ತಿದ್ದಾನೆ ಅಂತ ಅಂದರೆ ಫಸ್ಟ್ ಟೈಮ್ ಅನ್ಸುತ್ತೆ ಇಷ್ಟೊಂದು ಮನೆಯಲ್ಲಿ ಅವನು ಅಷ್ಟು ಜೋರು ಮಾಡಿ ಅಳ್ತಾ ಇರೋದು. ಅಂತ ಅಳ್ತಾನೆ ಇದ್ದಾನೆ, ಏನಾಗಿದೆ ಅಂತ ಗೊತ್ತಿಲ್ಲ. ಹಂಗೂ ನೆನ್ನೆ ಎಲ್ಲ ದೃಷ್ಟಿ ಎಲ್ಲ ತೆಗ್ದೆ ನಾನು, ಉಪ್ಪಲ್ಲಿ ಮಾತ್ರನೇ ದೃಷ್ಟಿ ತೆಗ್ದೆ. ಅಮ್ಮನ ಕೈಲಿ ತೆಗಿಸ್ಬೇಕಾಗಿತ್ತೇನೋ, ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಹೋಗಿ ನನಗೆ ಅಲ್ಲಿ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ. ಹುಷಾರಾಗಿ ಹೋಗಿ ನೋಡ್ಕೊಂಡು ಬಂದೆ. ನಿನ್ನೆ ಬಂದಾಗಿಂದ ತುಂಬಾ ಗಲಾಟೆ ಮಾಡ್ತಾ ಇದ್ದಾನೆ, ತುಂಬಾ ಅಳ್ತಾ ಇದ್ದಾನೆ, ಆ ತರ ಆಗ್ಬಿಟ್ಟಿದೆ. ನೋಡಿ ಶುರು ಆಯ್ತು ಈ ತರ, ಇದೇ ಸೌಂಡು. ಸುಮ್ನೆ ಇಲ್ಲಿ ನನ್ ಜೊತೆ ಇದ್ರು ಅಳ್ತಾನೆ, ಅವ್ರ ಡ್ಯಾಡಿ ಜೊತೆ ಹೋದ್ರು ಅಳ್ತಾನೆ. ಸೊ ಸುಮ್ನೆ ಇಲ್ಲ ಇಲ್ಲ, ಎಲ್ಲೋಗೋಣ ಏನಾಗಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನಾಗ್ತಾ ಇದೆಪ್ಪ? ಈ ತರ ಹೇಳ್ತಾ ಇದ್ದಾನೆ. ಈಗ ಅಲ್ಲಿ ಕೂತಿದ್ನ, ನನ್ನ ಹತ್ರ ಬರ್ತೀನಿ ಅಂದ, ಸರಿ ಅಂತ ಹೇಳಿ ಇಲ್ಲಿ ಕೂರ್ಸ್ಕೊಂಡೆ. ಈಗ ಇಲ್ಲ ನಾ ಅಲ್ಲಿ ಹೋಗ್ತೀನಿ ಅಂತ ಕುತ್ಕೊಂಡು ಅಳ್ತಾ ಇರೋದು. ಅವ್ನಿಗೆ ಏನ್ ಆಗ್ತಾ ಇದೆ ಅಂತಾನೆ ನನ್ಗೂ ಗೊತ್ತಾಗ್ತಾ ಇಲ್ಲ. ಚೆನ್ನಾಗಿದ್ದ, ಇದ್ಕಿದಂಗೆ ನಿನ್ನೆಯಿಂದ ತುಂಬಾ ಅಳು. ಹೊಟ್ಟೆ ಹಸಿದೆ ಅಂದ್ರೆ ಊಟ ಮಾಡ್ಕೊಂಡ್ ಬಂದಿದ್ದಾನೆ, ಎಲ್ಲ ಮಾಡಿದ್ದಾನೆ. ಹೊಟ್ಟೆ ಏನಾದ್ರು ನೋವ್ತಾ ಇದೆಯಾ ನೋಡ್ಬೇಕಾಗಿತ್ತು. ಏನಪ್ಪ ಏನಾಗಿದ್ಯೋ? ಏನಾಗಿದೆ ಅಂತ ಗೊತ್ತಿಲ್ಲ. ನಿದ್ದೆ ಬಂದಿರೋ ಡೌಟು. ಯಾಕೆ ಅಂದರೆ ಬೆಳಗ್ಗೆ 9 ಗಂಟೆಗೆ ಎದ್ದಿದ್ದು ಪ್ರೀತಮು. ಏನು ಗೊತ್ತಿಲ್ಲ, ಏನೋ ನೆನ್ಸಿ ಅಳೋ ಥರ ಒಂದೇ ಸಮ. ಈಗ ಸುಮ್ಮನಾಗ್ತಾನೆ ಮತ್ತೆ ಜೋರು ಅಳು ಮಾಡ್ತಾನೆ, ಈಗ ಸುಮ್ಮನಾಗ್ತಾನೆ ಮತ್ತೆ ಏನೋ ನೆನ್ಸ್ಕೊಂಡು ಅಳ್ತಾರಲ್ಲ ಆ ಥರ. ಸೊ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ, ನೋಡಬೇಕು ಹಿಂಗೆ ಹತ್ರ ಏನು ಮಾಡೋದು ಅಂತ. ಸೊ ಇದೇ ಒಂದು ಜಾಗಕ್ಕೆ ನಾನು ಹೇಳಿದ್ದು. ಇದು ಬಂದು HMT ಗ್ರೌಂಡ್ ಅಲ್ಲಿ ಮಾಡಿದ ಇದು ಲಾಸ್ಟ್ ಟೈಮ್ ನಾನು ಒಂದ್ಸರಿ ಬಂದಾಗ ಇಲ್ಲಿ ಬೇರೆ ರೀತಿಯಾದಂತಹ ಮೇಳ ನಡೀತಾ ಇತ್ತು. ಈ ಪಿಂಗಾಣಿ ಪಾತ್ರೆಗಳೆಲ್ಲ ನೋಡಿರ್ತೀರ ಅಲ್ವಾ, ಆ ಪಿಂಗಾಣಿ ಪಾತ್ರೆಗಳ ಒಂದು ಶಾಪ್ ಅನ್ನ ಇಟ್ಟಿದ್ರು. ಸೊ ಈ ಸರಿ ಚೇಂಜ್ ಮಾಡಿದ್ರು. ಸರಿ ನೋಡೋಣ ಅಂತ ಅಂದಾಗ ಹೊರಗಡೆಯಿಂದ ತುಂಬಾ ಅಟ್ರಾಕ್ಟಿವ್ ಆಗಿತ್ತು ಈ ಅನಿಮಲ್ಸ್ದೆಲ್ಲ. ಸೊ ಈ ವೀಕೆಂಡ್ ಅಲ್ಲಿ ಮಕ್ಳನ್ನ ಕರ್ಕೊಂಡು ಹೋಗಕ್ ಚೆನ್ನಾಗಿರುತ್ತೆ. ಯಾಕೆಂತಂದ್ರೆ ಹೊರಗಡೆ ಬೇರೆ ಇಲ್ಲೇ ಹೋದ್ರು ತುಂಬಾ ಜನ ಜಾಸ್ತಿ, ಅಲ್ಲೆಲ್ಲ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಬಟ್ ಇಲ್ಲಿ ಅಷ್ಟು ಜನ ಇರ್ಲಿಲ್ಲ, ತುಂಬಾ ಫ್ರೀ ಆಗಿತ್ತು. ನೋಡ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದು ಅನ್ನಿಸ್ತು.
ಏನ್ ಮಾಡ್ತಾ ಇದೆ ಅಮ್ಮ? ಏನಪ್ಪ ಇದು? ಪ್ರಾಣಿನೇ ಚೆನ್ನಾಗಿದೆ. ಇದು ಪ್ರಾಣಿ ಪ್ರಪಂಚಕ್ಕೆ ಹೋಗಿದ್ವಲ್ಲ ನಾವು. ಸೊ ಅಲ್ಲಿ ಡೈರೆಕ್ಟಾಗಿ ಇದನ್ನು ಮುಟ್ಟಕ್ಕೆಲ್ಲ ಬಿಡ್ತಾರೆ. ಸೊ ಅಲ್ಲೂ ಚೆನ್ನಾಗಿತ್ತು, ಇಲ್ಲೂ ಚೆನ್ನಾಗಿದೆ. ಏನೋ ಮಾಡ್ತಾ ಇದೆ ನೋಡು. ಏನು ಮಾಡ್ತಾ ಇದೆ? ಕೈ ಕುಕ್ಕುದು ಕೈ ಕೊಡಿ. ನಾವು ಪ್ರಾಣಿ ಪ್ರಪಂಚ ಅಂತ ಹೇಳ್ಬಿಟ್ಟು ಒಂದು ಜಾಗಕ್ಕೆ ಹೋಗಿದ್ವಿ. ಆ ವಿಡಿಯೋ ಯಾರು ನೋಡಿಲ್ಲ ಅಂದ್ರೆ ನೋಡಬಹುದು. ತುಂಬಾನೇ ಚೆನ್ನಾಗಿತ್ತು ಆ ಪ್ಲೇಸು. ಅಂತಂದ್ರೆ ಅಲ್ಲಿ ಎಲ್ಲಾ ಪ್ರಾಣಿಗಳನ್ನು ನಾವು ಮುಟ್ಟಿ ಫೀಲ್ ಮಾಡಿ ಬರ್ಬೋದಿತ್ತು. ಆಮೇಲೆ ಅದ್ರದ್ದು ಡೀಟೇಲ್ ಆಗಿ ಒಂದು ಪ್ರಾಣಿಗಳ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಇದ್ರು. ಅಂದ್ರೆ ಗೈಡ್ ಇರ್ತಾ ಇದ್ರು. ಅವರು ಪ್ರತಿ ಒಂದಷ್ಟು ಜನಗಳನ್ನ ಕರ್ಕೊಂಡು ಹೋಗಿ ಆ ಪ್ರಾಣಿಯ ವಿಶಿಷ್ಟ ಏನು, ವೈಶಿಷ್ಟ್ಯತೆ ಏನು ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸ್ಕೊಡ್ತಾ ಇದ್ರು. ಬಟ್ ಇದು ತುಂಬಾ ಚಿಕ್ಕ ಜಾಗ, ಮತ್ತೆ ಎಲ್ಲಾನು ಈ ತರ ಬೋನಲ್ಲಿ ಹಾಕಿಬಿಟ್ಟು ಅದ್ರ ಬಗ್ಗೆ ನಾವು ನೋಡ್ಕೊಂಡ್ ಬರ್ಬೋದು. ಅಂದ್ರೆ ತುಂಬಾ ತೀರಾ ಹತ್ರದಿಂದ ನೋಡೋದ್ರಿಂದ ಮಕ್ಕಳಿಗೆ ಖಂಡಿತ ಖುಷಿ ಆಗತ್ತೆ. ನಾವ್ ಹೋದಾಗ ಕೂಡ ಒಂದು ಸ್ಕೂಲಿಂದ ಮಕ್ಳುಗಳನ್ನೆಲ್ಲ ಕರ್ಕೊಂಡ್ ಬಂದು ಸಾಲಾಗಿ ಎಲ್ಲಾರನ್ನೂ ತೋರಿಸ್ತಾ ಇದ್ರು. ನಮ್ಮ ಒಂದು ಚೈಲ್ಡ್ಹುಡ್ ಮೆಮೊರಿ ನೆನಪಾಯ್ತು. ಅಲ್ಲೆಲ್ಲ ಮಕ್ಳು ಬಂದು ಎಲ್ಲ ಅನಿಮಲ್ಸ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ರು. ಸೊ ಈ ತರ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಅಂಥದ್ದು ಅಂದ್ರೆ ಪಾರಿವಾಳ, ಪಕ್ಷಿ, ಇಲಿಗಳಿದ್ದು ಅಂದ್ರೆ ಸ್ವಲ್ಪ ಬೇರೆ ಬೇರೆ ಜಾತಿಯ ಇಲಿಗಳು, ಪಕ್ಷಿಗಳು ಎಲ್ಲ ಇದ್ದು ಚೆನ್ನಾಗಿತ್ತು. ಒಂಥರ ಓಕೆ, ಬಂದ್ರೂ ಏನಿಲ್ಲ, ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ಅಂತ ಅನ್ನಿಸ್ತು. ಇದೆಲ್ಲ ಸೇಲ್ಗೆ ಕೂಡ ಇತ್ತು ನಮಗೆ ಲವ್ ಬರ್ಡ್ಸ್. ನಾವೇನು ತಗೊಳ್ಳಿಲ್ಲ. ಅದ್ರ ಜೊತೆಗೆ ಈ ಪ್ರಾಣಿಗಳನ್ನೆಲ್ಲ ನಾವು ಪ್ರಾಣಿ ಪ್ರಪಂಚದಲ್ಲೇ ಡೈರೆಕ್ಟ್ ಆಗಿ ತೋರಿಸಿದ್ದೆ. ಇನ್ನೂ ಚೆನ್ನಾಗಿದೆ. ಅಂದ್ರೆ ಅನಿಮಲ್ಸ್ ತುಂಬಾ ದೊಡ್ಡದಾಗಿತ್ತು. ಮತ್ತೆ ಈ ತರ ಚಿಕ್ಕ ಬೋನಲ್ಲಿ ಇಟ್ಟಿರ್ಲಿಲ್ಲ ಅವ್ರು ಅದನ್ನ. ತುಂಬಾ ದೊಡ್ಡ ಜಾಗಗಳಲ್ಲಿ ನೀಟಾಗಿ ಸೆಟ್ ಮಾಡಿ ಇಟ್ಟಿದ್ರು. ತುಂಬಾ ದೊಡ್ಡದದು ಜಾಗ. ಇದು ತುಂಬಾ ಇವಾಗ ಜಸ್ಟ್ ಹಾಕಿರ್ತಾರೆ. 24th ಆದ್ಮೇಲೆ ಈ ಎಕ್ಸಿಬಿಷನ್ ಇರೋದಿಲ್ಲ. ಪ್ರೀತಮ್ ಅದನ್ನ ನೋಡ್ಬಿಟ್ಟು ಅಂತ ನೋಡ್ತಾ ಇದ್ದಾನೆ ಬಾಯಿ ಬಿಟ್ಕೊಂಡು. ಅವ್ನು ನೋಡ್ತಾ ಇದ್ದಿದ್ದೆ ನೋಡ್ಬೇಕಿತ್ತು ನೀವು ಡೈರೆಕ್ಟ್ ಆಗಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಈ ತರ ಇತ್ತು. ಎಲ್ಲ ಮಕ್ಕಳು ಎಲ್ಲ ನೋಡಿದ್ರು, ಖುಷಿ ಆಯ್ತು ನಮ್ಗೂನು ಕೂಡ. ಇದು ತುಂಬಾ ದೊಡ್ಡ ಗಿಳಿ. ಇದು ಮಾತಾಡುತ್ತೆ ಅನ್ಸುತ್ತೆ, ಏನೋ ಗೊತ್ತಿಲ್ಲ. ನಾನು ಏನು ಮಾತಾಡ್ಲಿಲ್ಲ ಅಲ್ಲಿ. ಬಾತುಕೋಳಿ ಇತ್ತು. ಹಾಗೆ ಸ್ವಲ್ಪ ಈ ಹಾವು ಮತ್ತೆ ಆಮೆ ಇದೆಲ್ಲಾನು ಕೂಡ ಈ ತರ ಇದ್ರ ಬಾಕ್ಸಲ್ಲಿ ಇಟ್ಟಿದ್ರು. ಇದು ಹಾವು. ಪ್ರಗತಿಗಂತೂ ಹಾವು ನೋಡಿದ್ರೆ ಏನೋ ಒಂಥರ ಭಯನೇ ಇಲ್ಲ ಇವ್ರಿಗೆ. ಆ ತರ ಖುಷಿ ಪಡ್ತಾರ ಅವನ್ನ ನೋಡಿ. ಅದ್ರ ಜೊತೆಗೆ ಇದು ಕೂಡ ತುಂಬಾ ಚೆನ್ನಾಗಿತ್ತು. ಇದು ಉಡಾ ಅಂತಾರಲ್ಲ, ಅದು ಅನ್ಸುತ್ತೆ. ಏನೋ ಸರಿಯಾಗಿ ಅಲ್ಲಿ ಮೆನ್ಷನ್ ಏನು ಮಾಡಿರ್ಲಿಲ್ಲ. ಅದು ತುಂಬಾ ಆಕ್ಟಿವ್ ಆಗಿತ್ತು. ಈ ಬಾಕ್ಸಲ್ಲಿರೋ ಎಲ್ಲಾ ಪ್ರಾಣಿಗಳು ಕೂಡ ತುಂಬಾನೇ ಆಕ್ಟಿವ್ ಆಗಿತ್ತು. ಅಂತ ಅಂದ್ರೆ ಪ್ರಗತಿ ಕೈ ಇಟ್ರೆ ಅದ್ರ ಮೇಲೆ ಮೂವ್ ಮಾಡೋದು ಆ ತರ. ಸೊ ಒಳಗಡೆ ಎಲ್ಲ ಕೈಯೆಲ್ಲ ಹಾಕಂಗಿಲ್ಲ. ಪ್ರಾಣಿ ತುಂಬಾ ಸ್ವಲ್ಪ ಡೇಂಜರ್ ಇರ್ತವೆ ಕೆಲವೊಂದು. ಒಟ್ಟು ಮಕ್ಳು ಖುಷಿ ಆದ್ರು. ಸೊ ಅದೇ ಸಾಕು. ಅಂದ್ರೆ ತುಂಬಾ ನಿಯರ್ ಅಲ್ಲೇ ಒಂದೇನೋ ಇದೆ, ಹೋಗಿ ನೋಡ್ಕೊಂಡ್ ಬರ್ಬೋದು ಅಂತ ನನ್ಗನ್ಸೋ ಪ್ರಕಾರ. ಈ ಗ್ರೌಂಡ್ ಅಲ್ಲಿ ಸುಮಾರು ವಸ್ತು ಪ್ರದರ್ಶನ ಮಾಡ್ತಾನೆ ಇರ್ತಾರೆ. ಇವಾಗ ಅಲ್ಲ, ನಾನು ಯಾವಾಗ್ಲಾದ್ರೂ ಆ ಕಡೆ ಹೋದ್ರು ಈಗ ಸ್ವಲ್ಪ ದಿನ ಇದೇ ಇರುತ್ತೆ, ಇನ್ನು ಸ್ವಲ್ಪ ದಿನ ಇನ್ನೊಂದೇನೋ ಇಟ್ಟಿರ್ತಾರೆ ಎಕ್ಸಿಬಿಷನ್ ತರ. ಅಲ್ಲಿ ಬೇರೆ ಬೇರೆ ಜಾಗಗಳಿಂದ ಬಂದು ಅಲ್ಲಿ ಶಾಪ್ಗಳನ್ನ ಹಾಕೊಂಡು ಅಲ್ಲಿ ಸೇಲ್ ಮಾಡ್ಬೋದು. ನಿಮ್ಗೆ ಡಿಫ್ರೆಂಟ್ ಐಟಮ್ಗಳು ಸಿಗುತ್ತೆ. ಡೆಕೋರೇಟಿವ್ ಐಟಮ್ಸ್ ಇರ್ಬೋದು. ಸೊ ಆ ತರ. ಬಟ್ ಈ ಸರಿ ಈ ಒಂದು ಪ್ರಾಣಿದು ಎಕ್ಸಿಬಿಷನ್ ಅನ್ನ ಇಟ್ಟಿದ್ದಾರೆ. ಇದು ಕಾಡು ಬೆಕ್ಕಂತೆ. ತುಂಬಾ ಸೇಮ್ ನೋಡಕ್ ಚಿರತೆ ತರ ಇತ್ತು. ಸೊ ಎಲ್ಲಾನು ನೋಡ್ಕೊಂಡ್ ಬಂದ್ವಿ. ಇಷ್ಟು ಪ್ರಾಣಿಗಳಿತ್ತು ಅಲ್ಲಿ. ಅದಾದ್ಮೇಲೆ ಅದ್ರ ಅಪೋಸಿಟ್ ಅಲ್ಲಿ ಒಳಗಡೆನೆ ಒಂದು ಎಕ್ಸಿಬಿಷನ್ ಇತ್ತು. ಸೊ ಅದ್ರೊಳಗೆ ಕೆಲವೊಂದಿಷ್ಟು ಐಟಮ್ಗಳನ್ನ ಇಟ್ಟಿರ್ತಾರೆ. ನೀವು ಬೇಕಂತಂದ್ರೆ ತಗೋಬಹುದು. ನೋಡ್ಕೊಂಡ್ ಬರೋಣ ಸುಮ್ನೆ ಅಂತ ಒಳಗಡೆ ಹೋದ್ವಿ. ಆಮೇಲೆ ಹೋದ್ಮೇಲೆ ಗೊತ್ತಲ್ಲ, 1-2 ಐಟಮ್ ಇಷ್ಟ ಆಗತ್ತೆ. ತಗೊಂತೀವಿ. ಅದು ಚೆನ್ನಾಗಿದೆ ದೀಪ. ಇದು ತೋಟದ ಮನೆ ಮಾಡಿದ್ರೆ
ಇಲ್ಲಿ ನೀವು ನೋಡ್ತಾ ಇರೋದು ಕುದುರೆಗಳ ಒಂದು ಫೋಟೋ ಅಲ್ವಾ? ಇದು ಬಂದು 5D ಪಿಕ್ಚರ್ಗಳು. 5D ಅಂತಂದ್ರೆ ತುಂಬಾನೇ ರಿಯಲಿಸ್ಟಿಕ್ ಆಗಿರುತ್ತೆ. ನಿಮ್ಗೆ ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಬಟ್ ಡೈರೆಕ್ಟ್ ಆಗಿ ನೋಡ್ಬೇಕು ಅಂತಂದ್ರೆ ಸೇಮ್ ಆ ಜಾಗದಲ್ಲಿ ಆ ಪ್ರಾಣಿಯನ್ನ ನಾವು ರಿಯಲ್ ಆಗಿ ನೋಡ್ತಾ ಇದೀವೇನೋ ಅನ್ನೋಷ್ಟು ರಿಯಲಿಸ್ಟಿಕ್ ಆಗಿತ್ತು. ನಂಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿತ್ತು ಈ ಫೋಟೋಸ್ಗಳು. ಸರಿ, ನಮ್ಮನೆಗೆ ಕುದುರೆಗಳದ್ದು ಫೋಟೋ ಹಾಕ್ಬೇಕು ಅಂತ ತುಂಬಾ ದಿನದಿಂದ ಅನ್ಕೊಂಡಿದ್ದೆ. ಹೋಗ್ತಿದಂಗೆ ನಿಮ್ಗೆ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಕಾಣಿಸ್ತಲ್ಲ ಬ್ಲೂ ಕಲರ್ ಕುದುರೆ, ಅದನ್ನ ನೋಡೇ ನಾ ಹೋಗಿದ್ದು. ಆಮೇಲೆ ಕೆಲವೊಂದಿಷ್ಟು ಫೋಟೋಸ್ಗಳನ್ನೆಲ್ಲ ತೋರಿಸಿದ್ರು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ನನಗೆ ತುಂಬಾ ಇಷ್ಟ ಆಯ್ತು ಈ ಒಂದು 5D ಫೋಟೋಗಳು. 25 ಫ್ರೇಮ್ ಏನೋ ಇರುತ್ತೆ ಅಂತೆ ಅದ್ರೊಳಗಡೆ. ಸೊ ಈ ತರ ಫ್ರೇಮ್ ಕೂಡ ಹಾಕಿ ಕೊಡ್ತಾರೆ ನಮ್ಗೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಮ್ಗೆ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಾರಿಟಿ ಕಾಣಿಸ್ತಾ ಇಲ್ಲ, ನಾರ್ಮಲ್ ಫೋಟೋ ತರ ಕಾಣಿಸ್ತಾ ಇದೆ. ಬಟ್ ರಿಯಲ್ ಆಗಿ ತುಂಬಾ ಚೆನ್ನಾಗಿತ್ತು ಫೋಟೋಗಳು. ಅದಾದ್ಮೇಲೆ ಈ ತರ ಮನೆಗೆ ಡೆಕೋರೇಟಿವ್ ಐಟಮ್ಸ್ ಗಳೆಲ್ಲ ಇತ್ತು. ಇನ್ನು ಎಷ್ಟೊಂದ್ ತರ ಇತ್ತು. ಬಟ್ ನಮ್ಗೆ ಅವಶ್ಯಕತೆ ಇದ್ದಿದ್ದಿಲ್ಲ. ಸೊ ಹಾಗಾಗಿ ನಾವು ಕೆಲವೊಂದಿಷ್ಟನ್ನ ಅಷ್ಟೇ ನೋಡ್ಕೊಂಡು ಹೋದ್ವಿ. ಇದೆಲ್ಲ ಸ್ವಲ್ಪ ಜಾಸ್ತಿ ಅನ್ಸ್ತು ನನಗೆ. ಎಲ್ಲ 1000 ಅಬೌವ್ 6000 4000 ಆ ತರ ಇತ್ತು. ಸೊ ಆ ತರ ಇಂಟ್ರೆಸ್ಟ್ ಇರೋರು ತಗೊಂಡು ಮನೆಗೆ ಡೆಕೋರೇಟಿವ್, ಇದನ್ನ ನಾನು ತುಂಬಾ ಕಡೆ ನೋಡಿದೀನಿ ಕೂಡ, ಬೇಕಾದ್ರೆ ತಗೋಬಹುದು. ನೋಡಿ, ಇವ್ರು ಕರ್ನಾಟಕದವ್ರು. ಇವ್ರಿಗೆ ಕಾಶ್ಮೀರಿ ಸ್ಯಾರಿ ತಗೋತಾ ಇದ್ದಾರೆ, ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಕಾಶ್ಮೀರಕ್ಕೆ ಹೋಗಿಲ್ವಂತೆ, ಅದು ಇಲ್ಲೇ ಕಾಶ್ಮೀರಿ ಐಟಮ್ ಇಲ್ಲೇ ಸಿಗ್ತದೆ ಬೆಂಗಳೂರಲ್ಲಿ. ಏನು ಇಷ್ಟ ಚೆನ್ನಾಗಿದೆಲ್ಲ, ಸೂಪರ್. ಕೊಡ್ಸು, ಇದೇ ಕಲರ್ ಚೆನ್ನಾಗಿದೆ. ಹಾಗೆ ಅಲ್ಲಿ ನಮಗೆ ತುಂಬಾ ವೆರೈಟಿಯ ಪಿಕಲ್ಸ್ಗಳಿರ್ಬೋದು, ಈ ತರ ತಿಂಡಿಗಳಿರ್ಬೋದು, ಎಲ್ಲಾನು ಸಿಗುತ್ತೆ. ಬಟ್ ನನಗೆ ಇದು ಸ್ವಲ್ಪ ಹೈಜೀನ್ ಅಂತ ಅನಿಸ್ತು. ಹಾಗಾಗಿ ನಾನು ಇಲ್ಲಿ ತಗೊಳ್ಳೋಣ ಅಂತ ಅನ್ಕೊಂಡೆ. ಜಾಸ್ತಿ ನಾವು ಸ್ನ್ಯಾಕ್ಸ್ನೆಲ್ಲೂ ಹೊರಗಡೆ ತಗೊಳ್ಳೋದಿಲ್ಲ. ಕೊನೆಗೂ ನಾವು ಅನ್ಕೊಂಡ ಹಾಗೆ ಪ್ರಗತಿ ಡ್ಯಾನ್ಸ್ ಕ್ಲಾಸ್ ಮಿಸ್ ಆಗೇ ಹೋಯ್ತು. 3 ಗಂಟೆ ಮೇಲೆ ಆಗೋಯ್ತು. ಸೊ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಹೊರಗಡೆ ಊಟ ಮಾಡೋದಕ್ಕೆ ಹೋಗೋಣ ಅಂತ ಹೊರಟ್ವಿ. ಹೆಂಗೋ ಫೈನಲಿ 3 ಗಂಟೆಯಿಂದ ಡ್ಯಾನ್ಸ್ ಕ್ಲಾಸ್ ಇತ್ತು, ಆಗೋಗಿಲ್ಲ. ಇಬ್ರು ಕೈ ಹಿಡ್ಕೊಂಡು ಒಂದೇ ಸರಿ ಜಂಪ್ ಮಾಡ್ಸೋ. ನಿಂತ್ಕೊಳ್ಳಿರು. ಮಾಡ್ತಾರೆ ಮಾಡು. ಸೊ ನೋಡಿದ್ವಿ, ನೀವು ನೋಡಿದ್ದೀರಾ ಅಂತ ಅನ್ಕೋತೀನಿ. ಹೇಗಿದೆ ಅಂತ ಹೇಳ್ಬೋದು. ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ರು. ಒಂದು ರೇಂಜ್ಗೆ ಒಂದಿಷ್ಟು ಅನಿಮಲ್ಸ್ ಎಲ್ಲ ಇದ್ದಾವೆ. ಚೆನ್ನಾಗಿದೆ ಅಂತ ಅನ್ನಿಸ್ತು. ಅಂತಂದರೆ 1 ಅವರ್ 2 ಅವರ್ ಟೈಮ್ ಪಾಸ್ ಮಾಡ್ತೀವಿ ಮಕ್ಳನ್ನ ಕರ್ಕೊಂಡು ಬಂದು ಅಂದರೆ. ನಿಯರ್ ಇರೋರು ಆರಾಮಾಗಿ ಕರ್ಕೊಂಬರ್ಬೋದು. ಸೊ ಬೋರ್ಡ್ ತುಂಬ ಹೊರಗಡೆ ಹೋಗಕ್ಕಾಯ್ತಾ ಇಲ್ಲ, ಹೊಡಿತೈತೆ. ಓಕೆ ಪ್ರಗತಿ, ಹೆಂಗಿತ್ತು? ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಎಲ್ಲ ಅನಿಮಲ್ ನೋಡ್ಕೊಂಡ್ಬಂದೆ. ಖುಷಿ ಆಯ್ತಾ? ಆದರೆ ಪ್ರಾಣಿ ಇನ್ನೂ ಚೆನ್ನಾಗಿರ್ತಿತ್ತು. ಅದ್ರಲ್ಲಿ ಟಚ್ ಮಾಡ್ಬೋದು ಅನಿಮಲ್ಸ್. ಪ್ರಾಣಿಯಲ್ಲಿ ಟಿಕೆಟು ಎಷ್ಟು? 400 ರುಪೀಸ್ ಪರ್ ಪರ್ಸನ್ ಟಿಕೆಟ್ ಎಲ್ಲರಿಗೂ ಕೂಡ. ಪ್ರೀತಮ್ಗೂ ತೊಗೊಂಡ್ರಲ್ಲ? ಇಲ್ಲ ಅಂದರೆ ಪ್ರಗತಿಗೆ ಅಬೌವ್ 3 years 400 ರುಪೀಸ್ ಫೀಸು. ಇಲ್ಲಿ ಬರೀ 50 ರುಪೀಸು. ಸ್ಕೂಲ್ ಮಕ್ಕಳಿಗೆ 30 ರುಪೀಸ್ ತೊಗೊಂಡಿದ್ದಾರೆ.
3 ಇಯರ್ಸ್ ಎಬೋ ಎಲ್ಲರಿಗೂ 50 ರುಪೀಸ್. ಸೊ ಅದಕ್ಕೆ ಲಿಮಿಟೆಡ್ ಆಗಿ ಅನಿಮಲ್ಸ್ ಇಟ್ಟಿದ್ದಾರೆ. ಚೆನ್ನಾಗಿದೆ ಒಟ್ಟಿನಲ್ಲಿ. ಮಾತ್ರ ಬೆಳಗ್ಗೆ ಅಷ್ಟು ಚಳಿ ಇರುತ್ತೆ, ಮಧ್ಯಾಹ್ನ ಅಂತೂ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಸೊ ತುಂಬ ಬಿಸಿಲು. ಪ್ರೀತಮ್ ಕೂಡ ಫುಲ್ ತಿರುಗಾಡಿದ್ದು ಚೆನ್ನಾಗಿ ಎಂಜಾಯ್ ಮಾಡ್ದ. ಮತ್ತು ಮಕ್ಕಳು ಮನೇಲೇ ಇರ್ತಾರಲ್ಲ, ಪ್ರೀತಮ್ ಅಂತೂ ಪ್ರಗತಿ ಅಟ್ಲೀಸ್ಟ್ ಸ್ಕೂಲಿಗಾದರೂ ಹೋಗಿ ಫ್ರೆಂಡ್ ಜೊತೆಗೆ ಟೈಮ್ ಪಾಸ್ ಮಾಡ್ಕೊಂಡು ಬರ್ತಾರೆ. ಬಟ್ ಪ್ರೀತಮ್ದು ಹಂಗಿಲ್ಲ. ಹಾಗಾಗಿ ಇಬ್ರಿಗೂ ಕೂಡ ಟೈಮ್ ಪಾಸ್ ಆಗುತ್ತೆ ಅಂತ ಕರ್ಕೊಂಬಂದೆ. ಪ್ರಗತಿ ಏನು ಮಾಡ್ತಾ ಇದ್ದೆ? ಇದಳ ಮೇಲೆ ಗಾಳಿ ಬರ್ತಾ ಇದ್ದಲ್ಲ, ಸೆಕೆ ಆಗೋಗಿತ್ತು. ಪ್ರಗತಿನೂ ಕೂಡ ಎಂಜಾಯ್ ಮಾಡಿದ್ರು. ನಾನಿಲ್ಲಿ HMT ಗ್ರೌಂಡು ಮೊನ್ನೆ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗಿದ್ದೆ. ಸರಿ ನೋಡೋಣ, ಪ್ರಾಣಿ ಎಕ್ಸಿಬಿಷನ್ ಅಂತ ಇಟ್ಟಿದ್ದಾರೆ, ಏನಾದರೂ ಇರುತ್ತೆ ಮಕ್ಕಳು ನೋಡೋ ಅಂಥದ್ದು ಅಂತ. ಸೊ ತುಂಬ ಚೆನ್ನಾಗಿದೆ. ಆರಾಮಾಗಿ ತಾಳ್ಮೆ, ಜನ ಜಾಸ್ತಿ ಏನಿಲ್ಲ, ಪೇಷನ್ಸಿಂದ ಆರಾಮಾಗಿ ಎಲ್ಲ ಪ್ರಾಣಿಗಳ ಬಗ್ಗೆನೂ ತಿಳ್ಕೊಂಡು ನೋಡಿಕೊಂಡು ಬರ್ಬೋದು. ಚೆನ್ನಾಗಿತ್ತಾ ಪ್ರೀತು? ಅದು ನನಗೆ ಫ್ಲವರ್ ಕಾಲ ಕೆಟ್ಟದು ಅಂತ ಹೇಳಿ ತೋರಿಸ್ಬಿಟ್ರೆ ಲಕ್ಕಿ ಪವಿ ಲಕ್ಕಿ. ಅಲ್ಲಿಂದ ನಾವು ಹೊರಟಿವಿ. ಮಲ್ಲಿಕಾ ಬಿರಿಯಾನಿ ಅಂತ ಒಂದು ಜಾಗ ಇದೆ, ಅಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಫ್ರೆಂಡ್ ಯಾವಾಗಲೂ ಹೇಳ್ತಾ ಇರ್ತಾರೆ. ಸೊ ಅಲ್ಲಿ ಹುಡುಕೊಂಡು ಹೋದ್ರು ಪಾಪ. ಅಲ್ಲಿ 3 o'clockಗೆಲ್ಲ ಕ್ಲೋಸ್ ಆಗಿಬಿಟ್ಟಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಅಂದ್ಕೊಂಡಂಗೆ ಅವ್ರಿಗೆ ಅಲ್ಲಿಗೆ ಇನ್ನೂ ಸಿಗಲಿಲ್ಲ. ಸರಿ ಇನ್ನು ಹಾಗೆ ಹೋಗೋದಿಂತ 4 ಗಂಟೆ ಆಗೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಅದ್ರ ಪಕ್ಕದಲ್ಲೇ ಇನ್ನೊಂದು ಡಾಬಾ ಥರ ಇತ್ತು, ಅಲ್ಲಿ ಹೋದ್ವಿ. ಅಲ್ಲಿ ಕೂಡ ಅಷ್ಟೇ ಸರ್, ವೀಕೆಂಡಲ್ಲಿ ಈ ಟೈಮಿಂಗ್ಸಲ್ಲಿ ಎಲ್ಲ ಖಾಲಿ ಆಗೋಗಿರುತ್ತೆ ಅಂತ ಹೇಳ್ಬಿಟ್ಟು ಬರೀ ರೈಸ್ ಅಷ್ಟೇ ಇತ್ತು, ಬಿರಿಯಾನಿ ರೈಸ್. ಸೊ ಅವರು ಮುದ್ದೆ ಅನ್ನ ಸಾಂಬಾರೆಲ್ಲ ತೊಗೊಂಡ್ರು, ನಮ್ಮ ಮಾತ್ರ ಒಂದಿಷ್ಟು ರೈಸನ್ನು ತೊಗೊಂಡ್ವಿ. ಸೊ ಊಟ ಮಾಡಿಕೊಂಡು ಹೊರಡಬೇಕು ಅಂತ ಹೇಳ್ಬಿಟ್ಟು ಹೊರಟ್ವಿ. ಇದು ಗೋಲಿ ಸೋಡಾ ಅಂತ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಗೋಲಿ ಸೋಡಾ ಕುಡ್ದಿದ್ದು. ನನ್ಗೆ ಗೊತ್ತಿದ್ದಿಲ್ಲ ಈ ಗೋಲಿ ಸೋಡಾ ಒಳಗೊಂದು ಗೋಲಿ ಇರುತ್ತೆ ಅಂತ ಹೇಳ್ಬಿಟ್ಟು. ಆ ಗೋಲಿನ ಪ್ರೆಸ್ ಮಾಡಿದ್ರೆ ಅದರೊಳಗೆ ಒಂದು ಓಪನ್ ಆಗುತ್ತೆ, ಆಮೇಲೆ ಕುಡಿಯೋದು. ಆ ಗೋಲಿ ಹೋಗೋದಕ್ಕೆ ಅಂತಲೇ ಒಂದು ಎಕ್ಸ್ಟ್ರಾ ಜಾಗ ಇರುತ್ತೆ, ಕುಡಿಬೇಕಾದ್ರೆ ಹೋಗಲ್ಲ. ಎಲ್ಲರಿಗೂ ಗೊತ್ತಿರತ್ತೇನೋ, ಬಟ್ ನಾನು ಫಸ್ಟ್ ಟೈಮ್ ಕುಡಿದಿದ್ದು, ಸೊ ಹಾಗಾಗಿ ಹೇಳಿದೆ. ಸೊ ಈ ಥರ ಇರುತ್ತೆ, ತುಂಬ ಚೆನ್ನಾಗಿತ್ತು. ಇದು ಒಂದು ನನಗೆ ತುಂಬ ಇಷ್ಟ ಆಯಿತು. ಪ್ರೀತಮ್ ಸೊ ನಾವು ಬಂದಿದ್ದು ಟೈಮಿಂಗ್ಸ್ ಬಂದುಬಿಟ್ಟು 4 ಗಂಟೆ. ಸೊ ಹಾಗಾಗಿ 4 ಗಂಟೆಗೆ ಎಲ್ಲ ಖಾಲಿಯಾಗಿತ್ತು. ಇರೋದನ್ನು ಮಾತ್ರ ತಿಂದು ಹೋಗ್ತಾ ಇದ್ದೀವಿ. ಜಾಸ್ತಿ ಏನು ಇದ್ದಿದ್ದಿಲ್ಲ ಬಿರಿಯಾನಿ ಎಲ್ಲ. ಇವತ್ತು ವೀಕೆಂಡ್ ಅಲ್ವಾ, ಸೊ ಹಾಗಾಗಿ 4 ಗಂಟೆ ಅಷ್ಟೊತ್ತಿಗೆ ಎಲ್ಲ ಖಾಲಿಯಾಗಿ ಹೋಗಿತ್ತು. ಬಿರಿಯಾನಿ ರೈಸ್ ಏನಿತ್ತು ದೇವರೇ ಇರ್ಜಲ್ಲಿ ಬರಿ ಬರಿ ಬರಿ. ಗೋಡೆ ಮೇಲೆಲ್ಲ ಬರೆದು ನಮ್ಮ ಮನೆ ಬುಕ್ಕು ಪೆನ್ನು ಎಲ್ಲ. ಸೊ ಅವರು ಕೇಳ್ತಾ ಇದ್ರ 250 ಅಂತ ಹೇಳಿದ್ರು. ನಾವು ಬೇಡ ಜಾಸ್ತಿ ಆಯಿತು ಸುಮ್ಮನೆ ಅಂತ ಅಂದ್ವಿ. ಸರಿ ಫೈನಲಿ 100 ರೂಪೀಸ್ ಕೊಡಿ ಅಂತ ಅಂದರು. ಸರಿ ಅವ್ನಿಗಾಗುತ್ತೆ ಅಂತ ಹೇಳಿದ್ರು. ನಾವು ಆಲ್ರೆಡಿ ಡಿಲೀಟ್ ಮಾಡೋ ಬಟನ್ ಗೊತ್ತಾಗ್ತಾ ಇದೆ. ಈಗ ಬರೀ ಸರ್ಕಲ್ ಬರೀ ಮಗನೇ, ಸರ್ಕಲ್ ಹೇಳ್ಕೊಟ್ಟಿದ್ನಲ್ಲ, ಸರ್ಕಲ್ ಮಾಡು, ಸರ್ಕಲ್ ಹಂಗೆ ಎರಡೂ ಕಡೆ ಇಟ್ಕೊಂಡು ಬರೆಯೋದು. ಪ್ರೀತಮ್ಗೆ ಬರೆಯೋದು ಅಂದರೆ ತುಂಬ ಇಷ್ಟ. ಆಮೇಲೆ ಡೈಲಿ ಬೆಳಗ್ಗೆ ಎದ್ದು ಬೆಳಗ್ಗೆ ಸಾಯಂಕಾಲ ಈ ಬುಕ್ಕದು ತುಂಬ ಜನ ಲಿಂಕ್ ಹೇಳ್ತಾ ಇದ್ರಿ. ಇದು ಲಿಂಕ್ ಇಲ್ಲ, ಯಾಕೆಂತಂದರೆ ಇದು ಪ್ರಗತಿ ಚಿಕ್ಕ ಪಾಪು ಪ್ರೀತಮ್ ಈ ಏಜಲ್ಲಿ ಇದ್ನಲ್ಲ, ಆವಾಗ ಪ್ರಗತಿಗೆ ತೊಗೊಂಡು ಬಂದಿದ್ದು. ಅದು ಎಲ್ಲ ಶಾಪಲ್ಲಿ ತೊಗೊಂಡು ಬಂದೆ. ಸೊ ಹಾಗಾಗಿ ಇದ್ರದ್ದು ಲಿಂಕ್ ಇಲ್ಲ ನೋಡಿ. ಅದನ್ನು ಡಿಲೀಟ್ ಮಾಡ್ತಾನೆ, ಇಷ್ಟು ಚೆನ್ನಾಗಿ ಡಿಲೀಟ್ ಮಾಡ್ತಾ ಇದ್ದಾನೆ ಅಷ್ಟೇ. ಎಲ್ಲ ಅಲ್ಲಿ ನನಗೆ ಈ ಕುದುರೆದು ಫ್ರೇಮ್ ತೊಗೋಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಮನೇಲಿ ಹಾಕ್ಬೇಕಂತ ಅಮ್ಮ ಮನೇಲಿ ಹಾಕಿದ್ದಾರೆ. ಅವ್ರು ತೊಗೊಂಡು ಬಂದಾಗಿಂದ ನನಗೆ ಬೇಕಾಗಿತ್ತಮ್ಮ, ನನಗೆ ಬೇಕಾಗಿತ್ತು ಅಂತ ಅವ್ರು ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ತೊಗೊಂಡು ಬಂದಿದ್ರಂತೆ. ಅದಾದಮೇಲೆ ನಾನು ತೊಗೊಂಡು ಬರೋಕ್ಕೆ ರಿಯಲಿಸ್ಟಿಕ್ ಆಗಿ ತುಂಬಾ ಚೆನ್ನಾಗಿದೆ. ಇದು ನೋಡಿ ಕುದುರೆ ಮೂವ್ ಆಗೋ ಥರ. ನಾ ಈ ಕಡೆಯಿಂದ ನೋಡಿದ್ರೆ ಈ ಕಡೆ ಬರುತ್ತೆ, ಈ ಕಡೆಯಿಂದ ನೋಡಿದ್ರೆ ಈ ಕಡೆ. ಹಾಂ
ಒಂಥರ ಮೂಮೆಂಟ್ ಇರುತ್ತೆ ಫೋಟೋದಲ್ಲಿ. ಇದು ನಂಗೆ ತುಂಬ ಇಷ್ಟ ಆಯಿತು. ಈ ಬ್ಲೂ ಬ್ಯಾಕ್ಗ್ರೌಂಡ್ಗೆ ವೈಟ್ ಕುದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅನಿಸ್ತು. ಆಮೇಲೆ ಸೈಜ್ ಕೂಡ ತುಂಬಾ ದೊಡ್ಡದಿದೆ. ಇದ್ರ ಸೈಜ್ ಬಂದು ಗೊತ್ತಿಲ್ಲ ನನಗೆ. ಫ್ರೇಮು ಮತ್ತು ಫೋಟೋ ಎರಡೂ ಸೇರಿಸ್ಬಿಟ್ಟು 1400 ರೂಪಾಯಿ ತೊಗೊಂಡ್ರಾ? ಇಲ್ಲ ಅಲ್ಲ, 1500, 1500 ತೊಗೊಂಡ್ರು. ಜಾಸ್ತಿ ಆಯಿತು ಅನ್ನಿಸ್ತು. ಎಷ್ಟೊಂದಿಂದ ಫೋಟೋ ಫ್ರೇಮ್ ಎಲ್ಲ ನೋಡಿಬಿಟ್ಟು ಈಗ ಬೇಡ ಅಂತ, ಇದರಲ್ಲಿ ಇನ್ನೂ ಸಣ್ಣ ಸೈಜ್ ಇತ್ತು. ಇದೊಂದು ನನಗೆ ಹೋಗ್ತಿದ್ದಂಗೆ ಫಸ್ಟ್ ನೋಡಿದೆ ಇದೆ ಫೋಟೋ. ಫೈನಲಲ್ಲಿ ಇದನ್ನೇ ತೊಗೊಂಡು. ಅವ್ರಿಗೆ ಸೀರೆ ತುಂಬ ಇಷ್ಟ. ನಾನು ಸೀರೆ ಸ್ವಲ್ಪ ಕಡಿಮೆ ಹಾಕ್ತೀನಿ ಅಂತ ಹೇಳಿ ಕೊಡಿಸ್ತಾ ಇರಲಿಲ್ಲ. ಆಮೇಲೆ ಈ ಸೀರೆ ಕೊಡ್ಸೋದಕ್ಕೆ ಇನ್ನೊಂದು ರೀಸನ್ ಏನಪ್ಪ ಅಂತಂದರೆ, ಇದು ಸ್ವಲ್ಪ ಕಾಶ್ಮೀರಿ ಸಿಲ್ಕ್ ಮಿಕ್ಸ್ ಮಾಡಿರೋದಂತೆ. ಸೊ ಪ್ಯೂರ್ ಕಾಶ್ಮೀರಿ ಸಿಲ್ಕ್ ಕೂಡ ಇತ್ತು. ಸ್ವಲ್ಪ ಜಾಸ್ತಿ ಹೇಳಿದ್ರು. ನನಗೆ ಅಷ್ಟೊಂದು ದುಡ್ಡಿನ ಬೇಡ ಅಂದೆ. ಸರಿ ಅಂತ ಹೇಳಿಬಿಟ್ಟು ಇದು ತೊಗೊಂಡ್ವಿ. ಕಾಶ್ಮೀರಿ ಸಿಲ್ಕ್ ಸ್ವಲ್ಪ ಮಿಕ್ಸ್ ಇರುತ್ತಂತೆ. ಸೊ ಹಂಗಾಗಿ ನಮ್ಮ ಮನೆಯವರು ಕಾಶ್ಮೀರದಲ್ಲಿ ಕೆಲಸ ಮಾಡಿದ್ರಲ್ಲ 3 ವರ್ಷ, ಅವ್ರಿಗೊಂಥರ ಏನೋ ಕಾಶ್ಮೀರ ಅಂದರೆ ಓಕೆ ಅವ್ರ ಇಷ್ಟ ಅಂತ ಹೇಳ್ಬಿಟ್ಟು ಇದೊಂದು ಸೀರೆ ತೊಗೊಂಡೆ. ಚೆನ್ನಾಗಿ. ಸೊ ಇಷ್ಟೇ, ಇವತ್ತೊಂದು ವೀಕೆಂಡ್ ಮಕ್ಕಳ ಜೊತೆ ಹೋಗಿ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ. ತುಂಬ ಚೆನ್ನಾಗಿ ನಿದ್ದೆ ಬರ್ತಾ ಇದೆ, ಚೆನ್ನಾಗಿ ಸುತ್ತಾಡಿದ್ವಲ್ಲ. ಸೊ ಇವತ್ತಿನ ಬ್ಲಾಗ್ನ ಕೂಡ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಬ್ಲಾಗ್ ಇಷ್ಟ ಆದರೆ ನೀವು ಕೂಡ ಲೈಕ್ ಮಾಡಿ. ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸದ್ಯಕ್ಕೆ ನನ್ನ ಮಗನಿಗೊಂದು ಕೆಲಸ ಸಿಕ್ತು ಇವಾಗ. ಅಳಿಸು ಬರಿ